ವೃದ್ಧ ಅತ್ತೆ ಮಾವನ ಮೇಲೆ ಸೊಸೆಯಿಂದ ಮಾರಣಾಂತಿಕ ಹಲ್ಲೆ ಮಾಡಲಾಗಿದೆ. ವೃತ್ತಿಯಲ್ಲಿ ವೈದ್ಯೆಯಾಗಿರುವಂತಹ ಪ್ರಿಯದರ್ಶಿನಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ವೈದ್ಯೆ ಕಳೆದ 10 ವರ್ಷಗಳಿಂದ ಅತ್ತೆ ಮಾವನಿಗೆ ಕಿರುಕುಳ ಆರೋಪ. ವೃದ್ಧ ಅತ್ತೆ ಮಾವನಿಗೆ ದೈಹಿಕ ಹಲ್ಲೆ ಮಾಡಿರುವಂತಹ ವೈದ್ಯೆ ಕೈಯಲ್ಲಿ ಸ್ಟೆಥೋಸ್ಕೋಪ್ ಹಿಡಿದು ರೋಗಿಗಳ ಹೃದಯಕ್ಕೆ ಸ್ಟೆಥೋಸ್ಕೋಪ್ ಇಟ್ಟು ಹೃದಯದ ಬಡಿತವನ್ನು ಚೆಕ್ ಮಾಡುವಂತಹ ವೈದ್ಯರನ್ನ ವೈದ್ಯ ನಾರಾಯಣ ಹರಿ ಅಂತ ಕರಿತೀವಿ. ವೈದ್ಯರನ್ನ ದೇವರಿಗೆ ಸಮಾನರಾಗಿ ಕಾಣ್ತೀವಿ. ಈಕೆ ಅತ್ತೆ ಮಾವನಿಗೆ ದೈಹಿಕವಾಗಿ ಹಲ್ಲೆ ಮಾಡಿದ್ದಾರೆ. ಆ ಒಂದು ವಿಜುವಲ್ಸ್ ಕೂಡ ನಮಗೆ ಲಭ್ಯವಾಗಿದೆ. ಅದನ್ನು ತೋರಿಸುವಂತಹ ಪ್ರಯತ್ನ ಮಾಡ್ತೀವಿ. ಅದು ತೋರಿಸಲು ಯೋಗ್ಯವಾಗಿದ್ದರೆ ಮಾತ್ರ. ಆದರೆ ಕಿರುಕುಳ ಹಿನ್ನೆಲೆ ಬಾಡಿಗೆ ಮನೆಯಲ್ಲಿದ್ದಂಥ ಅತ್ತೆ ಮಾವ ಆ ಅತ್ತೆ ಮಾವನ ಮೇಲೆ ದಾಳಿಯನ್ನು ಮಾಡ್ತಾಳೆ ಆಕೆ. ಈಕೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಡಾಕ್ಟರ್ ಅಂತೆ. ಪಾಪ ತಂದೆ ತಾಯಿ ಸಮಾನರಾಗಿರ್ತಕ್ಕಂತಹ ಅತ್ತೆ ಮಾವಾರಿ. ಆ ಅತ್ತೆ ಮಾವರಿಗೆ ನೋಡಿ, ನಮ್ಮ ನಾಲಿಗೆಗೆ ಶಕ್ತಿ ಕೊಟ್ಟವರು ಯಾರ್ರೀ? ನಮ್ಮ ತಂದೆ ತಾಯಿ. ನಮ್ಮ ತೋಳು ಬಲಕ್ಕೆ ಶಕ್ತಿ ಬಂತು ಅಂತ, ನಮ್ಮ ಕಾಲುಗಳಿಗೆ ಶಕ್ತಿ ಇದೆ ಅಂತ ಹೇಳಿ ತಂದೆ ತಾಯಿ ಸಮಾನರಿಗೆ ಹೊಡೆಯೋದ? ಇದೆಂತಹ ನಾಚಿಗೇಡಿನ ಕೆಲಸ ರೀ ಇದು. ನಾಚಿಗೇಡಿನ ಕೆಲಸ. ಭೂಮಿಯಲ್ಲಿ ಇರುವವರ ಮೇಲೆ ಕರುಣೆ ತೋರಿ ಆಕಾಶದಲ್ಲಿರುವವನು ನಮ್ಮ ಮೇಲೆ ಕರುಣೆ ತೋರ್ತಾರೆ ಅಂತ ಹೇಳಿ ಹೇಳ್ಕೊಂಡು ತಿರುಗಾಡ್ತೀವಿ ನಾವು. ಆಕೆ ಯಾರೇ ಆಗಿರಲಿ, ಆಕೆ ವೈದ್ಯ ಅಂತೆ. ವೈದ್ಯ ಲೋಕಕ್ಕೆ ಅವಮಾನ ಈಕೆ. ವೈದ್ಯ ಲೋಕಕ್ಕೆ ಅವಮಾನ. ಇಂಥವ್ರ ಕಥೆ ಏನಾಗುತ್ತೆ ಗೊತ್ತಾ? ಈಗ ಇಂಥವ್ರ ಕಥೆ ಇದೆಯಲ್ಲ, 2007ರಲ್ಲಿ ನವೀನ್ ಎಂಬಾತನ ಜೊತೆ ಮದುವೆ ಆಗಿದ್ಲು. ಈಕೆಗೆ ಅದು ಯಾವ ಮರ್ಯಾದೆ ಕೊಡ್ಬೇಕು ನಾವು? ವಿಚ್ಛೇದನಕ್ಕೆ ಅರ್ಜಿ ಹಾಕಿದ್ದು ವಿಚಾರಣೆಯಲ್ಲಿ ಇದೆ. ಆ ವಿಚಾರಣೆಯ ಹಂತದಲ್ಲಿದೆ ಆ ಕೇಸು. ವಿಚ್ಛೇದನ ಪ್ರಕರಣ ಹಿನ್ನೆಲೆ ಅತ್ತೆ ಮಾವನನ್ನ ಭೇಟಿಯಾಗುವಂತಿಲ್ಲ. ಆದರೂ ಮಾರ್ಚ್ 10ರಂದು ವೃದ್ಧರ ಮೇಲೆ ಹಲ್ಲೆ ಮಾಡಿದ್ದಾರೆ. ಸುಪ್ನಾತಿ ಹಲ್ಲೆ ಮಾಡುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಘಟನೆ ಸಂಬಂಧ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ವಿಚಾರಣೆಗೆ ಬರುವಂತೆ ಪೊಲೀಸರಿಂದ ನೋಟಿಸ್ ಕೊಟ್ಟರೆ ಸಾಕಾಗೋದಿಲ್ಲ ರೀ. ಎಳ್ಕೊಂಡು ಬನ್ನಿ. ಲೇಡಿ ಕಾನ್ಸ್ಟೇಬಲ್ನ ಮನೆಗೆ ಕಳಿಸಿ ಆಕೆಯ ಕುತ್ತಿಗೆ ಮೇಲಿರೋ ಸ್ಟೆಥೋಸ್ಕೋಪ್ನ ತೆಗೆದು ಸೈಡಿಗಿಡಿ. ತೊಟ್ಟಿರೋ ಉಟ್ಟು ಬಟ್ಟೆಯಲ್ಲಿ ಎಳ್ಕ ಬನ್ನಿ. ಸ್ಟೇಷನ್ಗೆ ಹೇಳ್ತೀನಿ, ಉಟ್ಟು ಬಟ್ಟೆಯಲ್ಲಿ. ನಿರೂಪಕ ಅನ್ನೋದನ್ನು ಮರ್ತು ಮಾತಾಡಬೇಕಾಗುತ್ತೆ. ಮನುಷ್ಯರಿಗೆ ಹುಟ್ಟಿರೋದಲ್ವ ಈಕೆ. ತಂದೆ ತಾಯಿ ಸಮಾನರಾಗಿರುವಂತಹ ವೃದ್ಧರನ್ನ ಹೊಡಿತಾಳೆ, ತುಳಿತಾಳೆ, ಬೈತಾಳೆ, ಎಳ್ಕ ಬರ್ತಾಳೆ. ಈಕೆಗೂ ಮಕ್ಕಳಾಗುತ್ತೆ ನಾಳೆ ದಿನ. ಈಕೆಗೂ ಮಕ್ಕಳಾಗುತ್ತೆ, ಈಕೆಯ ಮಕ್ಕಳಿಗೂ ಮದುವೆ ಆಗುತ್ತೆ. ಈಕೆಯೂ ಕೂಡ ಅತ್ತೆ ಆಗ್ತಾಳೆ ನಾಳೆ ದಿನ. ಚೆನ್ನಾಗಿರೋ ಹಲ್ಲು ಕೊಳೆಯುತ್ತೆ. ಚೆನ್ನಾಗಿರೋ ಹೊಳೆಯುತ್ತಿರುವಂತಹ ಕೆನ್ನೆ ನಾಳೆ ದಿನ ಏನಂತಾರೆ, ಅದು ಮುದುಡುತ್ತೆ. ಸ್ಕಿನ್ನು, ನಿಮ್ಮ ಚರ್ಮನೂ ಮುದುಡುತ್ತೆ, ನಿಮ್ಮ ಸೊಂಟನೂ ಬಾಗುತ್ತೆ. ಅಂತ ಕಾಲಘಟ್ಟಕ್ಕೆ ನೀವು ಬರ್ತೀರಿ. ನಿಮಗೂ ವಯಸ್ಸಾಗುತ್ತೆ. ನಿಮ್ಮ ಮಗನ ಗಂಡ ಅಥವಾ ನಿಮ್ಮ ಮಗಳ ಗಂಡ ನಿಮ್ಮ ಮಕ್ಕಳಿಗೆ ಹಿಂಸೆ ಕೊಟ್ಟರೆ ನಿಮಗೆ ಗೊತ್ತಾಗುತ್ತೆ ಆ ಸಂಕಟ. ನಿಮ್ಮ ಸೊಸೆಯಂದರು ನಿಮಗೆ ಈ ತರಹದ ಹಿಂಸೆ ಕೊಟ್ಟರೆ ನಿಮಗೆ ಆ ಸಂಕಟ ಗೊತ್ತಾಗುತ್ತೆ. ಎಂತಹ ನಾಚಿಗೇಡಿನ ಕೆಲಸ. MBBS ಕಲಿತು ಡಾಕ್ಟರ್ ಆಗ್ತೀರಿ. ನಿಮ್ಮ ಮಸ್ತಿಷ್ಕದಲ್ಲಿ ಕಾಮನ್ ಸೆನ್ಸ್ ಬೇಡ? ತಂದೆ ತಾಯಿ ಸಮಾನರಾಗಿರುವಂತಹ ಅತ್ತೆ ಮಾವನಿಗೆ ಕಾಲಲ್ಲೋದೀತೀರಿ. ವಿಚ್ಛೇದನ ಪ್ರಕರಣ ಇತ್ತಂತೆ. ಅತ್ತೆ ಮಾವನ ಜೊತೆ ಭೇಟಿ ಆಗಬಾರ್ದು ಎನ್ನುವಂಥ ನಿಬಂಧನೆಗಳಿದ್ದರೂ ಕೂಡ ಈಕೆ ಹೋಗಿದ್ದಾಳೆ. ಇದರ ಅರ್ಥ ಏನು ಹೇಳಿ? ಸೊಂಟದ ಕೆಳಗೆ ಕೊಬ್ಬು ಜಾಸ್ತಿ ಆಗಿದೆ. ಸೊಂಟದ ಕೆಳಗೆ ಫ್ಯಾಟ್ ಜಾಸ್ತಿ ಆದರೆ ಹಿಂಗೆ ಆಗೋದು. ಆಗಬಾರದ ಸಾಧನೆ, ಮಾಡಬಾರದ ದುಡ್ಡು ಮನುಷ್ಯನಿಗೆ ಬಂದರೆ ಸ್ವಲ್ಪ ಅಹಂಕಾರಗಳು, ದುರಹಂಕಾರಗಳು ಜಾಸ್ತಿ ಆಗ್ತವೆ. ಎಸ್, ಈ ಘಟನೆ 2007ರಲ್ಲಿ ನವೀನ್ ಎಂಬಾತನ ಜೊತೆ ಮದುವೆಯಾದಂತಹ ಈಕೆ ವಿಚ್ಛೇದನಕ್ಕೆ ಅರ್ಜಿ ಹಾಕಿದ್ಲು. ವಿಚಾರಣೆಯಲ್ಲಿ ಆ ಪ್ರಕರಣ ಇದೆ. ವಿಚ್ಛೇದನ ಪ್ರಕರಣದ ಹಿನ್ನೆಲೆ ಅತ್ತೆ ಮಾವನನ್ನ ಭೇಟಿಯಾಗುವಂತಿಲ್ಲ. ಆದರೂ ಮಾರ್ಚ್ 10ನೇ ತಾರೀಕು ವೃದ್ಧರ ಮೇಲೆ ಹಲ್ಲೆ ಮಾಡಿದ್ದಾರೆ. ಹಲ್ಲೆ ಮಾಡುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಘಟನೆ ಸಂಬಂಧ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಪೊಲೀಸರಿಂದ ಪ್ರಿಯದರ್ಶಿನಿಗೆ ವಿಚಾರಣೆಗೆ ನೋಟಿಸ್ ಕೊಡಲಾಗಿದೆ. ಪೊಲೀಸರು ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನು ಮಾಡಿ ಬಿಟ್ಟು ಕಳಿಸ್ತಾರೋ ಅಥವಾ ಸ್ವಯಂ ಪ್ರೇರಿತ ದೂರು, ಈಗಾಗಲೇ ದೂರು ದಾಖಲಾಗಿದೆಯಲ್ಲ,
ಈಕೆ ಶಿಕ್ಷಾರ್ಹ ಅಪರಾಧ ಮಾಡಿರುವಂತಹದ್ದು. ಎದ್ದು ನಿಲ್ಲಲು ಸಾಧ್ಯವಾಗದ ವೃದ್ಧೆಯ ಮೇಲೆ ಹಲ್ಲೆ ಮಾಡಿದ್ದಾಳೆ. ಎದ್ದು ನಿಲ್ಲೋದಕ್ಕೆ ಸಾಧ್ಯ ಆಗದ ಮಾವನ ಮೇಲೆ ಹಲ್ಲೆ ಮಾಡಿದ್ದಾಳೆ. ನಿಸ್ಸಹಾಯಕ ಸ್ಥಿತಿಯಲ್ಲಿರ್ತಕ್ಕಂತಹ ವಯಸ್ಸಾದವರ ಮೇಲೆ ದರ್ಪ ತೋರಿದ್ದಾಳೆ. ಡಾಕ್ಟರ್ ಜಗತ್ತಿಗೆ ಅವಮಾನ ಮಾಡಿದ್ದಾಳೆ. ತಾಯಿತನಕ್ಕೆ ಧಕ್ಕೆ ತಂದಿದ್ದಾಳೆ. ಏನು ಬೇಕಾ ಪ್ರಕರಣ ದಾಖಲು ಮಾಡ್ಕೊಂಡು ಎಳ್ಕೊಂಡೋಗಿ ಕೂರಿಸಿ, ಬುದ್ಧಿ ಬರುತ್ತೆ.